ಎಲ್ಲರಿಗೂ ನಮಸ್ಕಾರಗಳು. ಇಂದು 10ನೇ ತರಗತಿ ಗಣಿತ ಸಮಾಂತರ ಶ್ರೇಣಿಗಳು ಈ ಘಟಕದ ಮೇಲೆ ಎಲ್ಬಿಯದಲ್ಲಿರುವಂತಹ ಪ್ರಶ್ನೆಗಳನ್ನೇ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಬಿಯದಾಗಲಿ ಅಥವಾ ಮಾದರಿ ಪ್ರಶ್ನೆ ಪತ್ರಿಕೆಗಳಲ್ಲಿರುವಂತಹ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ಅವುಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ. ಇಂದು ಮಾದರಿ ಪ್ರಶ್ನೆ ಪತ್ರಿಕೆ 1 ಮಾಡೆಲ್ ಕ್ವಶನ್ ಪೇಪರ್ 1 2026ರಲ್ಲಿ ಇಲಾಖೆಯವರು ಬಿಟ್ಟಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವಂತಹ ಸಮಾಂತರ ಶ್ರೇಣಿ ಈ ಘಟಕದಲ್ಲಿ ಬಂದಿರುವಂತಹ ಆ ಪೇಪರ್ನಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ 3 ಪ್ರಶ್ನೆಗಳಿವೆ. ಇದು 3 ಅಂಕ ಮತ್ತು ಇನ್ನೂ 2 ಅಂಕದ ಪ್ರಶ್ನೆಗಳು ಕೂಡ ಇವೆ. ಹಾಗಾಗಿ ಎಲ್ಲ ಸಮಾಂತರ ಶ್ರೇಣಿಯಲ್ಲಿರುವಂತಹ ಪ್ರಶ್ನೆಗಳನ್ನ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿರುವಂತಹ ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಈಗ ಈ ಪ್ರಶ್ನೆಯನ್ನು ನೋಡೋಣ. ಒಂದು ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ ಎಷ್ಟು ಕೊಟ್ಟಿದ್ದಾರೆ? Sn = 3n² + 2n ಆಗಿದೆ. ಹಾಗಾದ್ರೆ ಶ್ರೇಣಿಯ nನೇ ಪದವನ್ನು ಕಂಡುಹಿಡ್ರಿ ಮತ್ತು 59 ಪದಗಳಿದ್ದರೆ ಶ್ರೇಣಿಯಲ್ಲಿ ಕೊನೆಯ 10 ಪದಗಳ ಮೊತ್ತವನ್ನು ಕಂಡುಹಿಡಿ. ಕೊನೆಯ 10 ಪದಗಳ ಮೊತ್ತ ಕೇಳಿದ್ದಾರೆ. ಇಲ್ಲಿ nನೇ ಪದ ಕೇಳಿದ್ದಾರೆ, ಕೊನೆಯ 10 ಪದಗಳ ಮೊತ್ತವನ್ನು ಕೇಳಿದ್ದಾರೆ. ಹೀಗಾಗಿ ಈ ಪ್ರಶ್ನೆಗೆ ನಾವು ಪರಿಹಾರವನ್ನು ಕಂಡುಹಿಡಿಯೋಣ. ಮೊದಲಿಗೆ ಆ ಸಮಾಂತರ ಶ್ರೇಣಿಯ n ಪದಗಳವರೆಗಿನ ಮೊತ್ತ, n ಪದಗಳವರೆಗಿನ ಮೊತ್ತ ಕೊಟ್ಟು nನೇ ಪದ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ n ಪದಗಳವರೆಗಿನ ಮೊತ್ತ ಏನಿದೆ? Sn = 3n² + 2n ಅಂತ ಇದೆ. ಹಾಗಾದ್ರೆ ನಮಗೇನ್ ಬೇಕು? ಸಮಾಂತರ ಶ್ರೇಣಿ ಯಾವುದೇ ಪದವನ್ನ ಕಂಡು ಹಿಡಿಬೇಕಾದ್ರೆ ನಮಗೆ ಎ ಮತ್ತು ಡಿ ಗಳನ್ನ ಕಂಡು ಹಿಡಿಬೇಕು. ಇವು ಎ ಮತ್ತು ಡಿ ಗಳನ್ನ ಗೊತ್ತಿತ್ತು ಅಂದ್ರೆ nನೇ ಪದ, 10 ಪದಗಳ ಮೊತ್ತ, 20 ಪದಗಳ ಮೊತ್ತ, 20ನೇ ಪದ ಯಾವ್ದು ಬೇಕು ಅದನ್ನು ನಾವು ಕಂಡು ಹಿಡಿಬಹುದು. ಹಾಗಾದ್ರೆ ಇದನ್ನು ತೆಗೆದುಕೊಂಡು ನಾವು ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಕಂಡು ಹಿಡಿಬೇಕು. ಹಾಗಾದ್ರೆ ಮೊದಲನೇ ಪದ ಅಂದ್ರೆ ಏನು? A1 ಎಷ್ಟು ಅಂತ ಕಂಡು ಹಿಡಿಬೇಕು. ಆ ನಂತರ A2 ಕಂಡು ಹಿಡಿಬೇಕು. ಆ ನಂತರ A2 ಕಂಡು ಹಿಡಿದ್ರೆ A2 - A1 ಅಂದ್ರೆ ಡಿ ಬರುತ್ತೆ, A1 ಅಂದ್ರೆ ಬರುತ್ತೆ. ಹಾಗಾದ್ರೆ A1 ಅಂದ್ರೆ ಏನು? ಒಂದನೇ ಪದ. ಹಾಗಾದ್ರೆ S1 ಅಂದ್ರೆ ಏನು? ಇದನ್ನು ಕೂಡ 1 ಪದಗಳವರೆಗಿನ ಮೊತ್ತ ಒಂದನೇ ಪದಕ್ಕೆ ಸಮ ಆಗಿರುತ್ತೆ. ಉದಾಹರಣೆಗೆ ಒಂದು ಶ್ರೇಣಿಯನ್ನು 2, 4, 6 ಡ್ಯಾಶ್ ಇದೆ. ಇಲ್ಲಿ ಒಂದನೇ ಪದ ಎಷ್ಟು? 2. 1 ಪದಗಳ ಮೊತ್ತ ಅಂದ್ರೆ S1 ಎಷ್ಟು? 2. ಹಾಗಾಗಿ S1 ಮತ್ತು A1 ಗಳು ಸಮನಾಗಿರುತ್ತವೆ. ಹಾಗಾಗಿ S1 ಅಂದ್ರೆ ಏನು? ಇಲ್ಲಿ n ಬೆಲೆ 1 ಅನ್ನ ನಾವು ಆದೇಶಿಸಿದಾಗ ಇದು ಒಂದನೇ ಪದವನ್ನ ಬರುತ್ತೆ, ಉತ್ತರವನ್ನು ಬರುತ್ತೆ, ಅದು A1 ಆಗುತ್ತೆ. ನಂತರ S2 ಅನ್ನ ಕಂಡು ಹಿಡಿಬೇಕು. S2 ಕಂಡು ಹಿಡಿದಾಗ ಅಲ್ಲಿ ಎಷ್ಟು ಬರುತ್ತೆ? S2 ಅಂದ್ರೆ A1 ಮತ್ತು A2 ಅನ್ನುವಂತ 2 ಪದಗಳ ಮೊತ್ತವನ್ನ ಬರುತ್ತೆ. ಹಾಗಾದ್ರೆ S1 ಕಂಡು ಹಿಡಿದಾಗ A1 ಬರುತ್ತೆ, S2 ಕಂಡು ಹಿಡಿದಾಗ A1 + A2 ಬೆಲೆ ಬರುತ್ತೆ. ಈ A1 ಬೆಲೆ ಕಂಡು ಹಿಡಿದಿರ್ತಕ್ಕಂಥ ಇಲ್ಲಿ ತುಂಬದೇವಂದ್ರೆ S2 ಬೆಲೆ ಉತ್ತರವನ್ನ ನಮಗೆ ಬರುತ್ತೆ. ಹಾಗಾಗಿ ನಾವು ಮೊದಲು ಏನ್ ಮಾಡೋಣ, ಇದರಲ್ಲಿ S1 ಮತ್ತು S2 ಗಳನ್ನ ಕಂಡು ಹಿಡಿಯೋಣ. ಬೇಕಾದ್ರೆ S3 ಕೂಡ ಕಂಡು ಹಿಡಿದೇವೆ ಅಂದ್ರೆ ಅದನ್ನ ಶ್ರೇಣಿಯನ್ನು ಕೂಡ ಅಲ್ಲಿ ಬರಲಿಕ್ಕೆ ಬರುತ್ತೆ ಅಂತ. ಈಗ ಆದಾಗ ಅಂದ್ರೆ n = 1 ಆದಾಗ S1 ಅನ್ನ ಕಂಡು ಹಿಡಿಯೋಣ. S1 ಅಂದ್ರೆ n ಇದ್ದಲ್ಲಿ 1 ಅನ್ನ ಆದೇಶಿಸಬೇಕು ಪ್ಲಸ್ 2n. ನೆಕ್ಸ್ಟ್ = 1ರ ವರ್ಗ 1, ಸಾರಿ ಇಲ್ಲಿ 1 ಅನ್ನ ಆದೇಶಿಸಬೇಕು. ಈಗ 1ರ ವರ್ಗ 1, 1 3 3 ಪ್ಲಸ್ 2 1 2, 3 + 2 ಅಂದ್ರೆ ಎಷ್ಟಾಯ್ತು? 5 ಆಯ್ತು. ಅಂದ್ರೆ ಸಮಾಂತರ ಶ್ರೇಣಿಯ 1 ಪದಗಳವರೆಗಿನ ಮೊತ್ತ 5. ಅದೇ ರೀತಿ n ಬೆಲೆ 2 ತೆಗೆದುಕೊಂಡಾಗ S2 ಅಂದ್ರೆ ಏನು? ಸಮಾಂತರ ಶ್ರೇಣಿಯ 2 ಪದಗಳವರೆಗಿನ ಮೊತ್ತ 3, n ಅಂದ್ರೆ 2 ಅನ್ನ ಆದೇಶಿಸಬೇಕು ಪ್ಲಸ್ 2, n ಅಂದ್ರೆ ಎಷ್ಟು? 2. ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂಥ 3, n ಅಂದ್ರೆ 2 ಸ್ಕ್ವೇರ್ ಇದೆ ಪ್ಲಸ್ 2, n ಅಂದ್ರೆ 2. ಈಗ 2ರ ವರ್ಗ 4, 4 3 12 ಪ್ಲಸ್ 2 2 4 ಅಂದ್ರೆ 12, 4 ಕೂಡಿಸಿದ್ರೆ ಎಷ್ಟು? 16. ಈಗ ನಮಗೆ ಇನ್ನೊಂದು ಕಂಡು ಹಿಡಿದು ಬಿಡೋಣ. n ಬೆಲೆ 3 ಅನ್ನ ತೆಗೆದುಕೊಂಡೇವೆ. S3 = ಇದರ ಅವಶ್ಯಕತೆ ಇಲ್ಲ, ಅದನ್ನು ಕೂಡ ಒಂದು ಕಂಡು ಹಿಡಿದು ತೋರಿಸ್ತಾ ಇದ್ದೀನಿ ಅಷ್ಟೇ. n ಬೆಲೆ ಎಷ್ಟು ತುಂಬಬೇಕು? 3 ಅನ್ನ ತುಂಬಬೇಕು. 2 × n ಬೆಲೆ 3 = 3ರ ವರ್ಗ 9, 9 3 27 ಪ್ಲಸ್ 2 3 6, 27 6 31 ಅಂತಕ್ಕಂಥದ್ದು. ಅಂದ್ರೆ 1 ಪದಗಳ ಮೊತ್ತ. ಇದು ಪದಗಳ 1ನೇ ಪದ, 2ನೇ ಪದ, 3ನೇ ಪದ ಅಲ್ಲ. ಸಮಾಂತರ ಶ್ರೇಣಿಯ 1 ಪದಗಳವರೆಗಿನ ಮೊತ್ತ 5, 2 ಪದಗಳವರೆಗಿನ ಮೊತ್ತ 16, 3 ಪದಗಳವರೆಗಿನ ಮೊತ್ತ 31 ಅಂತ. ಹಾಗಾದ್ರೆ ಈಗ ನಾವು ಈ S2 ಅಂದ್ರೆ ನಮ್ಗೆ ಗೊತ್ತಿದೆ. ಈಗ ಆಲ್ರೆಡಿ S1 ಅನ್ನ ಕಂಡು ಹಿಡಿದೀವಿ. S1 ಅಂದ್ರೆ ಇದು A1 ಗೆ ಸಮ. S1 ಅಂದ್ರೆ A1, A1 ಅಂದ್ರೆ ಎಷ್ಟಿದೆ? 5 ಅಂತ. ಈಗ S2 ಅಂದ್ರೆ ಏನು? S2 ಅಂದ್ರೆ 1ನೇ ಪದ ಮತ್ತು 2ನೇ ಪದಗಳ ಮೊತ್ತ. ಈ ಬೆಲೆಗಳನ್ನು ಆದೇಶಿಸಿ. S2 ಅಂದ್ರೆ ಇಲ್ಲಿ ಕಂಡು ಹಿಡಿದೀವಿ. ಎಷ್ಟಿದೆ? S2 ಅಂದ್ರೆ 2 ಪದಗಳ ಮೊತ್ತ 16 ಇದೆ. = A1 ಅಂದ್ರೆ 1ನೇ ಪದ. S1 ಎದಕ್ಕೆ ಸಮ ಇದೆ? A1 ಗೆ ಸಮ ಇದೆ. 5 ಪ್ಲಸ್ A2. ಈಗ A2 =
ಈ A2 ಇಸ್ ಈಕ್ವಲ್ ಟು ಈ 16 ಮೈನಸ್ 5 ಅಂದ್ರೆ ಎಷ್ಟು ಬರುತ್ತೆ ಇದ್ರಾಗೆ 11. ಹಾಗಾದ್ರೆ ಮತ್ತೊಂದ್ಸಲ ನೋಡಿ, ಇಲ್ಲಿ ಇನ್ನೊಂದ್ಸಲ ನೋಡಿ, ಈ A2 ಅಂದ್ರೆ 5 ಪ್ಲಸ್ A2 ಇನ್ನೊಂದ್ಸಲ ಕಂಡು ಹಿಡಿತಾ ಇದ್ ನೋಡ್ರಿ. 5 ಪ್ಲಸ್ A2 ಇಸ್ ಈಕ್ವಲ್ ಟು ಎಷ್ಟಿದೆ 16. ಇದು ಈ ಕಡೆ ಬದಲಾಯಿಸಿನಿ. ಈಗ A2 ಇಸ್ ಈಕ್ವಲ್ ಟು 16 ಪ್ಲಸ್ 5 ಆ ಕಡೆ ಒಯ್ದಾಗ ಮೈನಸ್ 5. A2 ಇಸ್ ಈಕ್ವಲ್ ಟು 16ರಲ್ಲಿ 5 ಹೋದ್ರೆ 11. ಈಗ ನಮಗ ಮೊದಲನೇ ಪದ ಗೊತ್ತಾಯ್ತು. ಡಿ ಅಂದ್ರೆ ಏನಿದೆ ಸೂತ್ರ, A2 ಮೈನಸ್ A1 ಇದೆ. A2 ಅಂದ್ರೆ ಸಮಾಂತರ ಶ್ರೇಣಿಯ ಎರಡನೇ ಪದ, A1 ಅಂದ್ರೆ ಸಮಾಂತರ ಶ್ರೇಣಿಯ ಒಂದನೇ ಪದ. ಈಗ ಇದನ್ನ ಕಳೆದಾಗ ಡಿ ಇಸ್ ಈಕ್ವಲ್ ಟು ಎಷ್ಟಾಯ್ತು 6 ಆಯ್ತು. ಡಿ ಬೆಲೆ 6 ಆಯ್ತು. ಎ ಬೆಲೆ ಅಂದ್ರೆ ಒಂದು ಪದಗಳವರೆಗಿನ ಮೊತ್ತ ಅಥವಾ ಒಂದನೇ ಪದ ಎಷ್ಟಿದೆ 5 ಇದೆ. ಈಗ ಸಮಾಂತರ ಶ್ರೇಣಿಯ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸವನ್ನ ಗೊತ್ತಾಯ್ತು. ಈಗ ನಾವೇನ್ ನೋಡಬೇಕು, ಎನ್ನನೇ ಪದ ಕಂಡು ಹಿಡಿದ್ರಿ ಅಂದ್ರೆ ಎನ್ನನೇ ಪದ ಕಂಡು ಹಿಡಿಯುವ ಸೂತ್ರ an ಇಸ್ ಈಕ್ವಲ್ ಟು a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು ಡಿ. n ಅಂದ್ರೆ ಎನ್ನೇ ಇರುತ್ತೆ, ಯಾಕಂದ್ರೆ ಎನ್ನನೇ ಪದ ಕಂಡು ಹಿಡಿಬೇಕಾಗಿದೆ. a ಅಂದ್ರೆ 5 ಪ್ಲಸ್ n ಅಂದ್ರೆ n ಮೈನಸ್ 1, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ 6. ನೆಕ್ಸ್ಟ್ ಇಸ್ ಈಕ್ವಲ್ ಟು 5 ಪ್ಲಸ್ 6 ಗುಣಿಲೆ n 6n ಮೈನಸ್ 6 ಅಂದ್ರೆ 6. ಈಗ ಸಮಾಂತರ ಶ್ರೇಣಿಯ ಎನ್ನನೇ ಪದ, ನೆಕ್ಸ್ಟ್ ಸಮಾಂತರ ಶ್ರೇಣಿ ಎನ್ನನೇ ಪದ ಇಸ್ ಈಕ್ವಲ್ ಟು ಪ್ಲಸ್ 6n ಅನ್ನ ಬರೆಯೋಣ. ಮೊದಲ ಇಲ್ಲಿ ಒಂದು ಅಂಕಿ, ಎರಡು ಅಂಕಿಗಳಿವೆ, 5, ಇದು ಮೈನಸ್ 6, 1 ಪ್ಲಸ್ 1 ಮೈನಸ್ ಇದೆ, 6ರಲ್ಲಿ 5 ಹೋದ್ರೆ 1, ದೊಡ್ಡ ಪೂರ್ಣಾಂಕದಿಂದ ಮೈನಸ್ ಇದೆ, ಮೈನಸ್. ಹಾಗಾದ್ರೆ ಸಮಾಂತರ ಶ್ರೇಣಿಯ ಎನ್ನನೇ ಪದ ಎಷ್ಟು ಬಂತು 6n ಮೈನಸ್ 1 ಅಂತಕ್ಕಂಥದ್ದು. ಸಮಾಂತರ ಶ್ರೇಣಿಯ ಎನ್ನನೇ ಪದವನ್ನ ಕಂಡುಹಿಡಿಯಿರಿ ಅಂತ ಒಂದು ಪ್ರಶ್ನೆ ಇದೆ. ಇನ್ನು ಈ ಶ್ರೇಣಿಯಲ್ಲಿ 59 ಪದಗಳಿದ್ದಾರೆ ಅಂದ್ರೆ ಇಲ್ಲಿ ಪದಗಳ ಸಂಖ್ಯೆ 59 ಇದ್ದಾಗ, ಪದಗಳ ಸಂಖ್ಯೆ 59 ಇದ್ದಾಗ ಮತ್ತು ಎ ಬೆಲೆ ಎಷ್ಟಿದೆ 5 ಇದೆ, ಡಿ ಬೆಲೆ ಎಷ್ಟಿದೆ ಇಲ್ಲಿ 6 ಇದೆ. 6 ಇದ್ದಾಗ ಕೊನೆಯ 10 ಪದಗಳ ಮೊತ್ತ ಕಂಡುಹಿಡ್ರಿ. ಇಲ್ಲಿ ವೆರಿ ಇಂಪಾರ್ಟೆಂಟ್. ಮತ್ತೆ ಕೊನೆಯ 10 ಪದಗಳ ಮೊತ್ತವನ್ನ ನಾವು ಕಂಡುಹಿಡಬೇಕಾಗಿದೆ. ಹಾಗಾದ್ರೆ ನಾನು ಬರಿತಾ ಇದ್ದೀನಿ ನೋಡ್ರಿ, ಕೊನೆಯ ಅಂದ್ರೆ ಸಮಾಂತರ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತ, 10 ಪದಗಳ ಮೊತ್ತವನ್ನ ನಾವು ಕಂಡು ಹಿಡಿಬೇಕಾಗಿತ್ತು ಅಂದ್ರೆ ನಾವೇನ್ ಮಾಡ್ಬೇಕು, ಮೊದಲ ಎಷ್ಟು ಪದಗಳಿವೆ ಟೋಟಲ್ ಈ ಶ್ರೇಣಿಯಲ್ಲಿ 59. ಮೊದಲ 59 ಪದಗಳ ಮೊತ್ತ ಮೈನಸ್ ಮೊದಲ 49 ಪದಗಳ ಮೊತ್ತವನ್ನ ಕಳಿಬೇಕು. ಸಿಂಪಲ್ ಇದೆ ಇದು. ಏನಂದ್ರೆ ನಾವು ಕೊನೆಯ 10 ಪದಗಳ ಮೊತ್ತ ಕಂಡುಹಿಡಬೇಕು. ಈ ಶ್ರೇಣಿಯಲ್ಲಿ ಒಟ್ಟು n ಇಸ್ ಈಕ್ವಲ್ ಟು 59 ಪದ ಇದೆ. ಅಂದ್ರೆ ಈ 59 ಪದಗಳ ಮೊತ್ತವನ್ನ ನಾವು ಮೊದಲು ಕಂಡು ಹಿಡಿದು, ಕೊನೆ 10 ಪದ ಬೇಕಾಗಿವೆ, 59 ಪದಗಳ ಮೊತ್ತವನ್ನ ಕಂಡು ಹಿಡಿದು ಕೊನೆಗೆ 10 ಬೇಕಂದ್ರೆ ಇದರಲ್ಲಿ 10 ಅಂದ್ರೇನು 49 ಪದಗಳ ಮೊತ್ತವನ್ನ ಕಳಿಬೇಕು ಅಂತ. ಮೊದಲ 59 ಪದಗಳ ಮೊತ್ತ ಕಂಡುಹಿಡಿಬೇಕು. ಅದರಲ್ಲಿ 49 ಪದಗಳ ಮೊತ್ತವನ್ನ ಅಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಹಿಡಿದು 59 ಪದಗಳ ಮೊತ್ತ ಕಂಡುಹಿಡಿದು ಕೊನೆಯ ಫಸ್ಟ್ ಸ್ಟಾರ್ಟಿಂಗ್ ಇರ್ತಕ್ಕಂಥ 49 ಪದಗಳನ್ನು ತೆಗೆದಾಗ ಮುಂದಿನ 10 ಪದಗಳ ಮೊತ್ತವನ್ನ ನಮಗೆ ಸಿಗುತ್ತೆ ಅಂತ. ಉದಾಹರಣೆಗೆ ಇದನ್ನು ಈ ರೀತಿಯಾಗಿ ಕೂಡ ಇಲ್ಲಿ ತೆಗೆದುಕೊಂಡು ನೋಡಬಹುದು. ಉದಾಹರಣೆಗೆ 2, 4, 6, 8, 10 ಇದೆ. ಮೊದಲ 5 ಪದಗಳ ಮೊತ್ತ, ಮೊದಲ 5 ಪದಗಳ ಮೊತ್ತದಲ್ಲಿ ಮೊದಲ 3 ಪದಗಳ ಮೊತ್ತ ನೋಡೋಣ. ಮೊದಲ 5 ಪದಗಳು ಕೂಡಿಸಿದ್ರೆ 10, 18, 28, 2 30 ಬಂತು. ಇದು ಎಷ್ಟಿದೆ 30 ಇದೆ. 3 ಪದಗಳ ಮೊತ್ತ ಅಂದ್ರೆ 12 ಇದೆ. 3 ಪದಗಳ ಮೊತ್ತ ಅಂದ್ರೆ 6, 4, 10, 2, 12. ಹಾಗಾದ್ರೆ ಎಷ್ಟು ಉಳಿತು 18. ನೋಡಿ ಕೊನೆಯ 2 ಪದಗಳು, ನಮಗೆ ಕೊನೆಯ 2 ಪದಗಳ ಮೊತ್ತವನ್ನ ಕಂಡು ಹಿಡಿಯಿರಿ ಅಂದಾಗ ಮೊದಲ 5 ಪದಗಳ ಮೊತ್ತದಲ್ಲಿ 3 ಪದಗಳ ಮೊತ್ತವನ್ನ ತೆಗೆದಾಗ ಕೊನೆಯ 2 ಪದಗಳ ಮೊತ್ತ 18 ಅಂತ ಬಂತು. ಹಾಗೆ ಕೊನೆಯ 2 ಪದಗಳ ಮೊತ್ತ ಕಂಡು ಹಿಡಿದಾಗ ಒಟ್ಟು 5 ಪದಗಳ ಮೊತ್ತದಲ್ಲಿ 3 ಪದಗಳನ್ನ ಕಳೆದಾಗ, ನಾವು 3 ಪದಗಳ ಮೊತ್ತ ಕಳೆದಾಗ ಕೊನೆಯ 2 ಪದಗಳು ಬರುತ್ತೆ. ಹಾಗಾಗಿ ಇದು ನಮಗೇನಾಯ್ತು ಎಸ್ ಅಂದ್ರೆ ಕೊನೆಯ 2 ಪದಗಳ ಮೊತ್ತದ ಉತ್ತರವನ್ನ ಬಂದಿದೆ. ಇಷ್ಟು ಅರ್ಥ ಇದೆ ಅನ್ಕೋತಾ ಇದೀನಿ. ಈಗ ಇದನ್ನ ನಾನು ಈ ಕಡೆ ಬಿಡಿಸ್ತಾ ಇರ್ತೀನಿ. ಇಲ್ಲಿ ಬರಿತಾ ಇದ್ದೀನಿ ನೋಡ್ರಿ, ಕೊನೆಯ 10 ಪದಗಳ ಮೊತ್ತ, ಕೊನೆಯ ಸಮಾಂತರ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತ, 10 ಪದಗಳ ಮೊತ್ತವನ್ನ ಕಂಡುಹಿಡಿಬೇಕಾಯ್ತಾ ನಾವು ಮೊದಲ 59 ಪದಗಳ ಮೊತ್ತ ಮೈನಸ್ ಮೊದಲ 49 ಪದಗಳ ಮೊತ್ತ ಅನ್ನೋ ಬದಲಾಗಿ ನೇರವಾಗಿ ಮೊದಲ 59 ಪದಗಳ ಮೊತ್ತ ಮೈನಸ್ ಮೊದಲ 49 ಪದಗಳ ಮೊತ್ತವನ್ನ ಮಾಡಬೇಕು. ಬೇಕಾದ್ರೆ ಇವೆರಡು ಸಪರೇಟ್ ಆಗಿ ಮಾಡಿಕೊಂಡು ನಂತರ ಉತ್ತರವನ್ನ ಅಲ್ಲಿ ತುಂಬಬೇಕು ಅಂತ. ಈಗ ಇದನ್ನ ನೇರವಾಗಿ ಡೈರೆಕ್ಟ್ ಆಗಿ ನಾನು ಕಂಡು ಹಿಡಿತಾ ಇರ್ತೀನಿ ಅಥವಾ ಇದನ್ನ ಸಪರೇಟ್ ಆಗಿ ಬಿಡಿಸೋಣ. ಎರಡೂ ರೀತಿಯಲ್ಲಿ ನಾವು ಇವುಗಳನ್ನ ಮಾಡಬಹುದು.
ಹಾಗಾಗಿ ನಾನು ಈಗ ಫಸ್ಟ್ ಇದಕ್ಕೆ ಸಮೀಕರಣವನ್ನು ಸಪರೇಟ್ ಆಗಿ ಬಿಡಿಸ್ತೀನಿ. ಈಗ ಎಸ್ ಎನ್ ಇಸ್ ಈಕ್ವಲ್ ಟು ಸೂತ್ರ ನಮ್ಗೆ ಗೊತ್ತಿದೆ, ಎನ್ ಭಾಗಿಲೆ 2 ಬ್ರೇಕಿಟ್ 2a ಪ್ಲಸ್ ಬ್ರೇಕಿಟ್ ಎನ್ ಮೈನಸ್ 1 ಇಂಟು ಡಿ ಅನ್ನುವಂತಹ ಸೂತ್ರ ಇದೆ. ಎಸ್ ಎನ್ ಅಂದ್ರೆ ಮೊದಲು 59 ಪದಗಳ ಮೊತ್ತವನ್ನ ಕಂಡುಹಿಡಿಯೋಣ. ಎನ್ ಅಂದ್ರೆ 59 ಭಾಗಿಲೆ 2 ಇಂಟು 2, ಎ ಅಂದ್ರೆ ಎಷ್ಟಿದೆ 5 ಇದೆ, ಪ್ಲಸ್ ಎನ್ ಅಂದ್ರೆ 59 ಮೈನಸ್ 1, ಡಿ ಅಂದ್ರೆ ಎಷ್ಟಿದೆ 6. ಈಗಾಗಲೇ ಕಂಡು ಹಿಡಿದೀವಿ ನಾವು ಎ ಮತ್ತು ಡಿ ಗಳ. ಇಲ್ಲಿ ಛೇದ ಹೋಗ್ತಾ ಇಲ್ಲ, ಹಾಗೆ ಹೇಳೋಣ. 59/2 ಇಂಟು 2 ಇಂಟು 5 ಅಂದ್ರೆ 10 ಆಯ್ತು. 59ರಲ್ಲಿ 1 ಕಳೆದಾಗ 58 ಆಯ್ತು. 58ಕ್ಕೆ ಮತ್ತು 6ಕ್ಕೆ ಗುಣಾಕಾರವನ್ನು ಮಾಡ್ರಿ. 58ಕ್ಕೆ 6ರಿಂದ ಗುಣಾಕಾರ, 6 8 48, ಕೈಲ 4, 6 ಇಲ್ಲಿ 30, 4 34 ಅಂದ್ರೆ 348 ಅನ್ನುವಂತಹ ಉತ್ತರ. ಈಗ ನಾವು ಟೋಟಲ್ ಆಗಿ ಗುಣಾಕಾರವನ್ನು ಮಾಡಿದೇವಿ. 6 8 48, 4 6 ಇಲ್ಲಿ 34, 34 ಅಂತ. ಈಗ ಇದನ್ನ 59/2 ಇಂಟು ಇದನ್ನ ಕೂಡಿಸಿದಾಗ 358 ಅನ್ನ ಆಯ್ತು. 348 ಪ್ಲಸ್ 10 358, 2 1 2 1 2 7 14, 2 9 18 ಅಂತಂದ್ರೆ 59 ಇಂಟು 179 ಆಯ್ತು. ಮೊದಲ 59 ಪದಗಳ ಮೊತ್ತ. ಹಾಗಾಗಿ ಮೊದಲ 59 ಪದಗಳ ಮೊತ್ತವನ್ನ ಗುಣಾಕಾರವನ್ನ ಮಾಡಿ ಇದರ ಉತ್ತರವನ್ನ ಇಲ್ಲಿ ಇಡೋಣ. 10,561 ಅನ್ನುವಂತ ಉತ್ತರ. 10,561. ಈಗ ನಮ್ಗೆ ಈ ಸಮೀಕರಣದಲ್ಲಿ ಒಂದು ಬೆಲೆಯನ್ನ ಕಂಡು ಹಿಡಿದೀವಿ. S49 59 ಪದಗಳ ಮೊತ್ತ. ಇದೇ ರೀತಿ 49 ಪದಗಳ ಮೊತ್ತವನ್ನ ಕಂಡುಹಿಡಿಯವಿ. ಈಗಾಗಲೇ ಸೂತ್ರವನ್ನು ಬರ್ದೀವಿ. ಎನ್ ಬೆಲೆ 49, ಎನ್ ಅಂದ್ರೆ 49/2. ಈ ಸೂತ್ರದಲ್ಲಿ ಬೆಲೆಗಳನ್ನ ಆದೇಶಿಸ್ತಾ ಇದ್ದೀನಿ. 2 ಇಂಟು ಎ ಅಂದ್ರೆ 5 ಪ್ಲಸ್ ಬ್ರಾಕೆಟ್ ಎನ್ ಅಂದ್ರೆ 49 ಮೈನಸ್ 1 ಇಂಟು ಡಿ ಅಂದ್ರೆ ಎಷ್ಟು 6 ಅನ್ನುವಂಥದ್ದು. ಈಗ 49/2 ಇಂಟು 2 5 10 ಪ್ಲಸ್ 49ರಲ್ಲಿ 1 ಕಳೆದ 48 ಇಂಟು 6 ಅನ್ನುವಂಥದ್ದು 48 ಇದೆ. ಇಲ್ಲಿ 49ರಲ್ಲಿ 1 ಕಳೆದಾಗ 48 ಇಂಟು 6 ಅನ್ನು ಮಾಡಿದಾಗ 6 8 48, 4 ಉಳಿತು, 6 4 24, 4 ಅಂದ್ರೆ 288 ಅನ್ನುವಂತಹ ಉತ್ತರ. ಈಗ ಇದನ್ನ ಮತ್ತೆ ಬಿಡಿಸೋಣ. 49/2 ಇಂಟು 288, 10 ಅಂದ್ರೆ 298, 2 1 2 1 2 4 8, 2 9 18 ಅಂದ್ರೆ ಎಷ್ಟು ಉಳಿತು 49 ಇಂಟು 149 ಅಂದ್ರೆ ಇದು 49 ಪದಗಳವರೆಗಿನ ಮೊತ್ತದ ಉತ್ತರವನ್ನ ಇಲ್ಲಿ ನಮಗೆ ಬರ್ತಾ ಇದೆ ಅಂತ. ಈಗ ಇದನ್ನ ಗುಣಿಸಿದಾಗ 7,301 ಅನ್ನುವಂತಹ ಉತ್ತರ. ಈಗ ಒಂದನೇ ಸಮೀಕರಣವನ್ನ ತಗೊಂಡು ಸಮೀಕರಣ 1 ಅಥವಾ ಅಲ್ಲಿ ಬರೆಯೋ ಬದಲಾಗಿ ಇಲ್ಲೇ ನೇರವಾಗಿ ಬರೀಬಹುದು. ಸಮಾಂತರ ಶ್ರೇಣಿಯ ಕೊನೆಯ 10 ಪದಗಳ ಮೊತ್ತ ಮಾಯಿನ ಇಸ್ ಈಕ್ವಲ್ ಟು 59 ಪದಗಳವರೆಗಿನ ಮೊತ್ತ ಮೈನಸ್ 49 ಪದಗಳವರೆಗಿನ ಮೊತ್ತ. 59 ಪದಗಳವರೆಗಿನ ಮೊತ್ತದಲ್ಲಿ 49 ಪದಗಳವರೆಗಿನ ಮೊತ್ತವನ್ನ ಕಳೆದ ಕೊನೆ 10 ಪದಗಳವರೆಗಿನ ಮೊತ್ತ ಬರುತ್ತೆ. ಇದು 10,561 ಇದೆ, ಮೈನಸ್ ಇದು 7,301 ಇದೆ. ಇದನ್ನ ಕಳೆದಾಗ ಬಂದಿರೋ 1,260 ಅಂದ್ರೆ ಕೊನೆಯ 10 ಪದಗಳವರೆಗಿನ ಮೊತ್ತ 3,260 ಅನ್ನುವಂತ ಉತ್ತರ. ಈಗ ಮತ್ತೆ ಎರಡನೇ ಪ್ರಶ್ನೆಯನ್ನ ಬಿಡಿಸೋಣ. ಈಗ ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಇರುವಂತಹ 2 ಅಂಕದ ಪ್ರಶ್ನೆಗಳು ಇಲ್ಲ ಅಥವಾ ಪ್ರಶ್ನೆ ಇದೆ. ಈಗಾಗಲೇ ದೊಡ್ಡ ಪ್ರಶ್ನೆಯನ್ನ ನಾನು ಬಿಡಿಸಿದ್ದೇನೆ, 3 ಅಂಕದಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಈಗ ಇಲ್ಲಿ 2 ಅಂಕದ ಪ್ರಶ್ನೆಗಳು ಅಥವಾ ಪ್ರಶ್ನೆ ಇದೆ. ಯಾವ್ದಾದ್ರು ಒಂದನ್ನು ತಾವು ಬಿಡಿಸಬಹುದು ಪರೀಕ್ಷೆಯಲ್ಲಿ. ಈಗ ನಾನು 2 ಪ್ರಶ್ನೆಗಳಿಂದ ಇದಕ್ಕೆ ಪರಿಹಾರವನ್ನು ನೀಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಒಟ್ಟು 3 ಪ್ರಶ್ನೆಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೀನಿ. ಅದು ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿ ಇರ್ತಕ್ಕಂಥದ್ದು. ಈಗ ಪರಿಹಾರ 1ನೇ ಪ್ರಶ್ನೆ, ಮೊದಲನೇ ಪ್ರಶ್ನೆಗೆ ಉತ್ತರವನ್ನ ಕಂಡುಹಿಡಿಯೋಣ. ಫಸ್ಟ್ ಕ್ವಶನ್ 1ನೇದ್ದು, ಸಮಾಂತರ ಶ್ರೇಣಿಯಲ್ಲಿ S20 ಅಂದ್ರೆ 20 ಪದಗಳವರೆಗಿನ ಮೊತ್ತ 820. 20ನೇ ಪದ ಎಷ್ಟಿದೆ 79 ಇದೆ. ಹಾಗಾದ್ರೆ ಇಲ್ಲಿ n ಜಾಗದಲ್ಲಿ 20 ಅಂದ್ರೆ ಪದಗಳ ಸಂಖ್ಯೆ ಎಷ್ಟಿದೆ 20 ಅನ್ನುವಂಥದ್ದು. ಈಗ ಇವೆರಡಕ್ಕೂ ಸಂಬಂಧ ಇರ್ತಕ್ಕಂಥದ್ದು. ಅಂದ್ರೆ ನಾವು ಇಲ್ಲಿ ಏನ್ ಕೇಳಿದ್ದಾರೆ, ಮೊದಲ ಪದವನ್ನ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಮೊದಲ ಪದವನ್ನ ಕಂಡುಹಿಡಿಬೇಕಾಗಿತ್ತು ಅಂದ್ರೆ SN ಇಸ್ ಈಕ್ವಲ್ ಟು n ಭಾಗಿಲೆ 2 ಬ್ರಾಕೆಟ್ a ಪ್ಲಸ್ an ಅನ್ನುವಂತ ಸೂತ್ರ. ಇನ್ನೂ ಸೂತ್ರಗಳಿದೆ ಬೇರೆ. SN ಇಸ್ ಈಕ್ವಲ್ ಟು n ಬೈ 2 ಬ್ರಾಕೆಟ್ 2a ಪ್ಲಸ್ ಬ್ರಾಕೆಟ್ n ಮೈನಸ್ 1 ಇಂಟು ಡಿ. ಆದ್ರೆ ಇಲ್ಲಿ ಡಿ ಬೆಲೆ ಗೊತ್ತಿಲ್ಲ ನಮಗೆ.
ಎ ಗೊತ್ತಿದೆ, ಎನ್ ಗೊತ್ತಿದೆ, ಡಿ ಗೊತ್ತಿಲ್ಲ, ಎ ಗೊತ್ತಿಲ್ಲ, ಎರಡು ಬೆಲೆಗಳು ಗೊತ್ತಿಲ್ಲ, ಕಂಡುಹಿಡಿಯೋದು ಎ ಇದೆ, ಡಿ ಒಂದು ಗೊತ್ತಿತ್ತು ಅಂದ್ರೆ ಎರಡೆರಡು ಬೆಲೆಗಳು ನಮ್ಗೆ ಗೊತ್ತಿಲ್ಲದ ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ಸೂತ್ರ ಹಚ್ಚರಲ್ಲಿ ಎ ಗೊತ್ತಿದೆ, ಎ ಎನ್ ಗೊತ್ತಿದೆ, ಎ ಕಂಡುಹಿಡಿಬೇಕಾಗಿದೆ, ಎ ಎನ್ ಗೊತ್ತಿದೆ, ಎನ್ ಗೊತ್ತಿದೆ, ಎಸ್ ಎನ್ ಕೂಡ ಗೊತ್ತಿದೆ. ಹಾಗಾಗಿ n ಪದಗಳವರೆಗಿನ ಮೊತ್ತ 20 ಪದಗಳವರೆಗಿನ ಮೊತ್ತ ಎಷ್ಟಿದೆ? 820 ಇದೆ. ನೆಕ್ಸ್ಟ್ ಇಸ್ ಈಕ್ವಲ್ ಟು n ಅಂದ್ರೆ 20/2 ಬ್ರಾಕೆಟ್ ಎ ಅಂದ್ರೆ ಕಂಡು ಹಿಡಿಬೇಕಾಗಿದೆ. ಎ ಎನ್ ಅಂದ್ರೆ ಏನು? ಎ 20, 20ನೇ ಪದ ಎಷ್ಟಿದೆ? 79 ಅನ್ನುವಂಥದ್ದು ಕೊಟ್ಟಿದ್ದಾರೆ. 2 1 2 10 ಅಂದ್ರ 820/20 10ಕ್ಕೂ ಮತ್ತು ಇದಕ್ಕೂ ಗುಣಾಕಾರ ಇರೋದ್ರಿಂದ 10 ಈ ಕಡೆ ಬಂತು. ನೆಕ್ಸ್ಟ್ ಇಸ್ ಈಕ್ವಲ್ ಟು ಎ ಪ್ಲಸ್ 79. ಈಗ 0 0 ಹೋಯ್ತು. ಈಗ ಎ ಇಲ್ಲೇ ಇರಲಿ. 82 ಪ್ಲಸ್ 79 ಈ ಕಡೆ ತಂದಾಗ -79. therefore ಎ ಇಸ್ ಈಕ್ವಲ್ ಟು 82 - 79. ಈಗ ಇದನ್ನ ಕಳೀರಿ, ಉತ್ತರ ಮೊದಲನೇ ಪದ ಎಷ್ಟು ಅಂತಕ್ಕಂಥ ಉತ್ತರವನ್ನ ಬರುತ್ತೆ. ಅಂದ್ರೆ 12ರಲ್ಲಿ 9 ಹೋದ್ರ 3, ಅಂದ್ರೆ ಮೊದಲನೇ ಪದ ಎಷ್ಟು ಬಂತು ಇಲ್ಲಿ? 3 ಅನ್ನುವಂಥ ಉತ್ತರ. ನಮಗೇನ್ ಕೇಳಿದ್ರು? ಈ ಸಮಾಂತರ ಶ್ರೇಣಿಯ ಮೊದಲ ಪದ ಕಂಡುಹಿಡಿಯಿರಿ ಅಂತ ಪ್ರಶ್ನೆ ಏನಾಯ್ತು. ಮೊದಲ ಪದ 82 ನಲ್ಲಿ 79 ಅನ್ನ ಕಳೆದಾಗ ಎಷ್ಟು ಬಂತು? 3 ಅನ್ನುವಂಥ ಉತ್ತರ. ಇದು ಮೊದಲನೇ ಪದವನ್ನು ಇಲ್ಲಿ ಕಂಡುಹಿಡಿಯಲಾಗಿದೆ. ಈಗ ಅಥವಾ ಕ್ವಶನ್ ಇರ್ತಕ್ಕಂಥ ನೋಡೋಣ. ಈಗ ಅಥವಾ ಕ್ವಶನ್ ಅನ್ನ ಬಿಡಿಸೋಣ. ಇದು ಕೂಡ 2 ಮಾರ್ಕ್ಸ್ ನೋಡಿ. 201 ರಿಂದ 401 ನಡುವೆ 201 ರಿಂದ 401 ನಡುವೆ 6ರಿಂದ ಭಾಗವಾಗುವ ಎಷ್ಟು ಸಂಖ್ಯೆ? 6ರಿಂದ ಭಾಗವಾಗುವ ಸಂಖ್ಯೆಗಳನ್ನ ನಾವು ಮೊದಲು ಬರೆಯೋಣ. ಶ್ರೇಣಿ ಆಗುತ್ತೆ ನಮ್ಗೆ 6ರಿಂದ ಭಾಗವೇ. ಈಗ 201 6ರಿಂದ ಹೋಗ್ತದೇನು ನೋಡ್ಬೇಕು. ಇಲ್ಲಿ ಉದಾಹರಣೆಯಲ್ಲಿ ಬರೀತಾ ಇದ್ದೀನಿ. 201 202 203 204 205 ಡ್ಯಾಶ್ 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 401. ನಮಗೇನ್ ಹೇಳಿದ್ದಾರೆ? 6ರಿಂದ ನಡುವೆ ಅಂತ ಹೇಳಿದ್ದಾರೆ. ನಡುವೆ ಅಂದ್ರೆ ಇದು ಫಸ್ಟ್ ಇಂದು ಲಾಸ್ಟ್ ಇಂದು ಇವೆರಡನ್ನ ಬಿಡಬೇಕು. ವರೆಗೆ ನಡುವೆ ಅನ್ನುವಂಥ ಶಬ್ದ ಬರೆಯುವ ಬದಲಾಗಿ 201 ರಿಂದ 401 ಅಂತಂದಿದ್ರೆ ಅಂದ್ರೆ ಅದನ್ನ ಎರಡು ತಗೊಳ್ತಿದೆವು. ನಡುವೆ ಅಂದ್ರೆ ಅವೆರಡನ್ನ ಬಿಡಬೇಕು. ಇದು 6ಲಿಂದ ಭಾಗ ಹೋಗ್ತದೆ, ಇದು ಹೋಗ್ತದೆ. ನೋಡ್ರಿ ಯಾವ್ದು ಭಾಗವನ್ನು ಹೋಗ್ತದೋ ಅದನ್ನು ನೋಡ್ಕೊರಿ. 6 1 6 6 3 18 ಅಂದ್ರೆ 2 ಉಳಿತು. 2 ಉಳಿತು. 22 ಅಂದ್ರೆ ಮತ್ತೆ ಹೋಗಲ್ಲ. ಹಾಗಾಗಿ ಎಲ್ಲಿ ಹೋಗುತ್ತೆ? ಇಲ್ಲಿ 6 3 18 6 4 24 ಈ ಬೆಲೆಯನ್ನ ಹೋಗುತ್ತೆ. ಎಷ್ಟು ಹೋಗ್ತದೆ? 6 204 6 3 18 2 ಉಳಿತು. 24 ಆಯ್ತು. 6 4 24 ಅಂದ್ರೆ ಮೊದಲ ಪದ ಯಾವ್ದಾಗುತ್ತೆ? 204. ನೆಕ್ಸ್ಟ್ ಮುಂದಿಂದ ಏನ್ ಮಾಡ್ಬೇಕು? ಅದು ಯಾವ್ದ್ರಿಂದ ಭಾಗ ಆಯ್ತು ಅಂತ ಕೇಳಿದ್ರೆ ಅದನ್ನ ಕೂಡಿಸ್ತಾ ಹೋಗ್ಬೇಕು. 204 ಪ್ಲಸ್ 6 210, 210 ಪ್ಲಸ್ 6 216 ಡ್ಯಾಶ್ 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 ಕೊನೆಗೆ 401 ಅಂದ್ರ ಈಗ 401 ಹೋಗ್ತದೇನು ನೋಡ್ಬೇಕು. ಈಗ 6 1 6 6 6 36 36 4 ಉಳಿತು. 6 5 36 ಹೋಗಲ್ಲ. ಹಾಗಾಗಿ ಇದಕ್ಕಿಂತ ಹಿಂದೆ ಯಾವ್ದು ಹೋಗ್ಬೋದು ಅಂತಂದಾಗ 400ರ ಹಿಂದೆ 1ರ ಹಿಂದೆ 400 ಇರುತ್ತೆ. ಇದರ ಹಿಂದೆ 399 ಇರುತ್ತೆ, 398 ಇರುತ್ತೆ, 397 ಇರುತ್ತೆ, 396 ಇರುತ್ತೆ. ಇದರಲ್ಲಿ 6ರಿಂದ ಯಾವ್ದು ಭಾಗ ಹೋಗ್ತದ ಅಂತಕ್ಕಂಥ ನಾವು ನೋಡಿದಾಗ ಇದನ್ನು 6ರಿಂದ ಹೋಗೋದಿಲ್ಲ. ಇದು 6ರಿಂದ ಮಾಡಿ ನೋಡ್ರಿ. 6 1 6 6 6 36 3 ಉಳಿತು. 39 ಹೋಗಲ್ಲ. ನೆಕ್ಸ್ಟ್ ಇಲ್ಲಿಗೆ ಬರೋಣ. 6 6 36 3 ಉಳಿತು. ಮತ್ತೆ 6 6 36 ಅಂದ್ರೆ ಎಷ್ಟು ಹೋಯ್ತು? 396 ಅನ್ನುವಂಥದ್ದು. ಇದನ್ನ ಮೊದಲು ಕಂಡು ಹಿಡಿಬೇಕು. ಫಸ್ಟ್ ಪದ ಯಾವುದು, ಲಾಸ್ಟ್ ಪದ ಯಾವುದು ಅಂತಕ್ಕಂಥ. ನಡುವೆ ಅಂದಿದ್ರೆ ನಾವು ಕೊನೆಯದನ್ನ ಬಿಟ್ಟಿದ್ದೇವಿ. ಒಂದ್ ವೇಳೆ ಹೋಗ್ತಿತ್ತು ಅಂದ್ರೂ ತಗೋಬಾರ್ದು. 6ರಿಂದ ಹೋದ್ರೂ ಕೂಡ ಅದನ್ನ ತಗೊಳ್ಬಾರ್ದು ಅಂತಕ್ಕಂಥದ್ದು. ಈಗ ಇಲ್ಲಿ 6 3 18 2 ಉಳಿತಿತ್ತು. 6 3 18 6 4 24 ಹೋಗಲ್ಲ. ಇವೆರಡು ಹೋಗ್ತಾ ಇಲ್ಲ. ಒಂದ್ ವೇಳೆ ಹೋಗ್ತಾ ಇದ್ದು ಅಂದ್ರೆ ಅವುಗಳನ್ನ ಬಿಡಬೇಕು. ಕಾರಣ ನಡುವೆ ಅಂತದ. ವರೆಗೆ ಅಂದ್ರೆ ಅವುಗಳನ್ನ ಹಿಡ್ಕೋಬೇಕು. ಹೋತಿತ್ತಂದ್ರೆ ಬರಿಬೇಕು ಅಂತ. ಇದು ಒಂದು ಕ್ಲಿಯರ್. ನಡುವೆ ಅಂದಾಗ ಕೊನೆಯ ಎರಡೂ ಬಿಡಬೇಕು. ಛೇದ್ ಹೋದ್ರು ಕೂಡ 6ರಿಂದ ಭಾಗ ಹೋದ್ರು ಬರಿಬಾರ್ದು. ಒಂದ್ ವೇಳೆ ವರೆಗೆ ಅಂದಿರಂದ್ರೆ ಅವುಗಳನ್ನ ಹೋಗಿ ಅಂದ್ರೆ ಬರಿಬೇಕು ಅಂತ. ಇಷ್ಟ ಆಯ್ತು. ಈಗ ನಮಗೆ ಸಮಾಂತರ ಶ್ರೇಣಿಯನ್ನ ಬಂತು. ಈ ಸಮಾಂತರ ಶ್ರೇಣಿಯನ್ನ ತೆಗೆದುಕೊಂಡು ನಮಗೇನು ಕೇಳಿದರೆ ಎಷ್ಟು ಸಂಖ್ಯೆಗಳಿವೆ, ಈ ಭಾಗವಾಗುವ ಎಷ್ಟು ಸಂಖ್ಯೆಗಳಂದ್ರೆ ಪದಗಳ ಸಂಖ್ಯೆ. ಎ ಅಂದ್ರೆ 204 ಇದೆ. ಎನ್ ಅಂದ್ರೆ ಎಷ್ಟಿದೆ ಕಂಡುಹಿಡಿಬೇಕಾಗಿದೆ. ಇಲ್ಲಿ ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. 6ರಿಂದ ಭಾಗವಾಗುವ ಸಂಖ್ಯೆ ಅಂದ್ರೆ 6 ಇರುತ್ತೆ. ಕೊನೆಯ ಪದ ಎ ಎನ್ ಅಂದ್ರೆ ಎಷ್ಟಿದೆ? 396 ಇದೆ. ಈಗ ಎನ್ ನ ಬೆಲೆಯನ್ನ ಕಂಡುಹಿಡಿಬೇಕು. therefore ಸೂತ್ರ a ಪ್ಲಸ್ ಬ್ರಾಕೆಟ್ n - 1 ಇಂಟು ಡಿ ಇಸ್ ಈಕ್ವಲ್ ಟು ಎ ಎನ್, ಅಥವಾ ಎ ಎನ್ ಈ ಕಡೆ ಬರೀರಿ, ಏನಾಗೋದಿಲ್ಲ.
ಎ ಅಂದ್ರೆ 204 ಪ್ಲಸ್ ಎನ್ ಅಂದ್ರೆ ಕಂಡು ಹಿಡಿಬೇಕಾಗಿದೆ -1, ಡಿ ಅಂದ್ರೆ ಎಷ್ಟಿದೆ 6, ನೆಕ್ಸ್ಟ್ ಎನ್ ಅಂದ್ರೆ ಕೊನೆಯ ಪದ 396. ಈಗ n - 1 ಇಂಟು 6 ನೆಕ್ಸ್ಟ್ ಇಸ್ ಈಕ್ವಲ್ ಟು 396. ಇಲ್ಲಿ ಇಕ್ಕುವಂತ ಪದಕ್ಕೂ ಇದಕ್ಕೂ ನಡುವೆ ಪ್ಲಸ್ ಇದೆ. ಹಾಗಾಗಿ 204 ಪ್ಲಸ್ 204 ಆ ಕಡೆ ಹೋದ್ರೆ -204. ಇದನ್ನ ಕಳೀರಿ, 6ರಲ್ಲಿ 4 ಹೋದ್ರೆ 2, 9ರಲ್ಲಿ 0 ಹೋದ್ರೆ 9, 3ರಲ್ಲಿ 2 ಹೋದ್ರೆ ಎಷ್ಟು 1, 192. ಇಲ್ಲಿ n - 1ಕ್ಕೂ 6ಕ್ಕೂ ಗುಣಾಕಾರ ಇದೆ. n - 1 ಇಸ್ ಈಕ್ವಲ್ ಟು ಇಂಟು ಇರುವುದರಿಂದ ಇದು ಆ ಕಡೆ ಹೋದಾಗ ಭಾಗಿಲೆ ಆಯ್ತು. 6 ಒಂದ್ಲೆ 6, 6 3ಲೆ 18 ಅಂದ್ರೆ 1 ಉಳಿತು. 6 2ಲೆ 12 ಅಂದ್ರೆ 32. n - 1 ಇಸ್ ಈಕ್ವಲ್ ಟು 32. n ಇಸ್ ಈಕ್ವಲ್ ಟು 32 -1 ಆ ಕಡೆ ಹೋದ್ರೆ +1. n ಇಸ್ ಈಕ್ವಲ್ ಟು 32 + 1 ಅಂದ್ರೆ 33. ಹಾಗಾದ್ರೆ ಎಷ್ಟು ಪದಗಳು ಇವೆರಡರ ನಡುವೆ ಇರುವ ಎಷ್ಟು ಪದಗಳಿವೆ? 33 ಪದಗಳಿವೆ ಅನ್ನುವಂತಹ ಉತ್ತರ. ಆದ್ಮೇಲೆ ಈ ರೀತಿಯಾಗಿ ನಾನು ಸಮಾಂತರ ಶ್ರೇಣಿ ಅಲ್ಲದೇನೆ ಎಲ್ಲ ಘಟಕಗಳಿಗೆ ಸಂಬಂಧಪಟ್ಟಿರುವಂತಹ LBಯದಲ್ಲಿರುವಂತಹ ಪ್ರಶ್ನೆಗಳಿವೆ. ಇವು ಕೂಡ ಅದರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರೋದ್ರಿಂದ ಅದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ಈ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೀನಿ. ನೀವು ದಯವಿಟ್ಟು ಈ ವಿಡಿಯೋವನ್ನು ನೋಡಿ ಮತ್ತು ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರ.